ರೇ ಸುಬ್ಬವ್ರೆ, ಅದೇನು ಕಿರ್ಚಾಡ್ತಿರೋ ಕಿರ್ಚಾಡಿ, ನನ್ನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಚಿಟ್ಕೆ ಹೊಡೆಯೋಷ್ಟರಲ್ಲಿ 100 ಜನ ಬಂದು ನಿಲ್ತಾರೆ. ಏನು 2 ಚಿಟ್ಕೆ ಹೊಡೆದ್ರೆ 100 ಜನ ಬರ್ತಾರಾ? ಕರ್ಸಿ 200 ಜನನ ಕರೆಸ್ರಿ. ಮಗಳ ಮದುವೆಯಲ್ಲಿ ಎಲೆ ಎತ್ತಕ್ಕೆ ಜನ ಯಾರು ಇಲ್ಲ, ಬೇಕಾಗ್ತಾರೆ. ರೇ, ನನ್ನ ಪವರ್ ಏನು ಅಂತ ಗೊತ್ತಿಲ್ಲ ನಿಮಗೆ. ಏನ್ರಿ ಪವರ್ ನಿಮ್ದು? ಏನ್ರಿ ಪವರು? ಏನು ನೀವೊಬ್ರು ಚಿಟಿಕೆ ಹೊಡೆದ್ರೆ ಜನ ಬರ್ತಾರೆ, ನಾವು ಹೊಡೆದ್ರೆ ಬರಲ್ವಾ? ಹೊಡೆದು ತೋರಿಸ್ಲಾ? ಹೊಡಿಲಾ? ಇಲ್ಲಿ ಸುಬ್ಬು ಅಂದ್ರೆ ಯಾರು? ನಾನೇ. ಹಲೋ, ಹಾಂ ಬಂದೆ. ಹಾಂ ಈಗ ಬಂದೆ. ಸರಿನಪ್ಪ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೀರಾ? ಆ ಅನುನ ನೋಡೋಕ್ಕೆ ನಮ್ಮ ಸರ್ ಇಷ್ಟು ದೊಡ್ಡ ರಿಸ್ಕ್ ತಗೊಂಡ್ರಾ? ಐ ಕಾಂಟ್ ಬಿಲೀವ್ ದಿಸ್ ಸರ್. ಐ ರಿಯಲಿ ಕಾಂಟ್. ಮೀರಾ? ಸರ್, ನಿಮ್ಗೇನು ಆಗಿಲ್ಲ ಅಲ್ವಾ? you're ಓಕೆ ಸರ್? ನೋ ಮೀರಾ, ಐ ಆಮ್ ಫೈನ್. ಸರ್, ಬಟ್ ಇಂಥ ವಿಷಯಗಳಿಗೆಲ್ಲ ಇಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋದು ಬೇಕಾಗಿಲ್ಲ ಸರ್. ಇಟ್ ವಾಸ್ ನಾಟ್ ನೆಸೆಸರಿ ಅಟ್ ಆಲ್. ಮೀರಾ, ನೀನು ಝಂಡೆ ಥರ ಜಾಸ್ತಿ ಆತಂಕ ಮಾಡ್ಕೋಬೇಡ. ನನಗೇನು ಆಗಿಲ್ಲ, ಆಗೋದೂ ಇಲ್ಲ ಅಲ್ವಾ ಝಂಡೆ? ಬಟ್ ಸರ್, ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಇಂಥ ಇನ್ಸಿಡೆಂಟ್ ಆಗೇ ಇಲ್ಲ. ಐ ಆಮ್ ರಿಯಲಿ ವರೀಡ್ ಸರ್. ಡೋಂಟ್ ವರಿ ಮೀರಾ, ಐ ಆಮ್ ಫೈನ್. ಈ ಗಿಡದ ಜವಾಬ್ದಾರಿ ನಿಮ್ದು. ಜೀವ ಇರೋ ಕಡೆ ಪ್ರೀತಿ ಇದ್ದೇ ಇರುತ್ತೆ. ಪ್ರೀತಿ ಸ್ಪಂದಿಸದೇ ಇರೋ ಜೀವನೇ ಇಲ್ಲ. ಮೀರಾ, ಗಿಡಗಳು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾವಂತೆ, ಗೊತ್ತಾ? ನೋ ಸರ್. ನಾನು ಗಿಡಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪುಸ್ತಕಗಳನ್ನು ಆರ್ಡರ್ ಮಾಡಿದ್ದೀನಿ. ಬಂದ ತಕ್ಷಣ ಕಳಿಸ್ಕೊಡು. ಶೋರ್ ಸರ್. ಯಾ, ಐ ಲೀವ್ ನೌ ಸರ್. ಥ್ಯಾಂಕ್ ಯು ಮೀರಾ. ಅಲ್ಲ ಸುಬ್ಬು, ಇದೇನು ಕಮಲಮ್ಮನ ಒಟಾರನೋ ಇಲ್ಲ ಕಾಶ್ಮೀರ ಬಾರ್ಡ್ರ? ಸೆಕ್ರೆಟ್ರಿ ಕೊಡ್ತೀನಿ ಅಂತ ಬಂದವರಲ್ಲ. ಇದೆಲ್ಲ ಆರ್ಯ ಸಾರಿ ವ್ಯವಸ್ಥೆ ಮಾಡಿರೋದಂತೆ. ಸುಮ್ಮನಿರು, ಒಳ್ಳೇದೇ ಆಯ್ತು. ಈ ರಘುಪತಿ ಕಿತಾಪತಿ ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿದ್ಯಾ ಹೆಂಗ್ ಬಾಲ ಮುದ್ರಗಳು ಹೋದ ಅಂತ? ಕರೆಕ್ಟ್ ಸುಬ್ಬು, ನೀನು ಹೇಳ್ತಾ ಇರೋದು. ನಮ್ಮ ಅನು ಬಗ್ಗೆ ಎಂತ ಮಾತಾಡ್ದ ನೋಡಿದ್ಯಾ? ಸಂಪತ್ಗೆ ನಾವು ಅನುನ ಕೊಡ್ಲಿಲ್ಲ ಅಂತ ಮಾತಾಡದ. ಅಯ್ಯ ಬಿಡು ಸುಬ್ಬು, ಅವನೊಬ್ಬನಿಗೆ ಮಾತು ಬರುತ್ತೆ ಅಂತ ಅವನು ಅನ್ಕೊಂಡ್ರೆ ನಮಗ್ ಬರಲ್ವಾ? ತಲೆ ಕೆಡ್ಸ್ಕೊಬೇಡ. ನಮ್ಮ ಅನುಗೆ ಒಳ್ಳೆ ಹುಡುಗನ್ನೇ ಹುಡುಕ್ತೀನಿ, ಒಳ್ಳೆ ಅಂತಸ್ನವನ್ನೇ ಹುಡುಕ್ ಮದುವೆ ಮಾಡ್ತೀನಿ. ತಾಯಿ ಎಲ್ಲವಾ, ಕೊನೆಗೂ ಸುಬ್ಬುಗ್ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಲ್ಲ. ಸುಬ್ಬು, ಆದಷ್ಟು ಬೇಗ ನೋಡು.
ಒಳ್ಳೆ ಹುಡುಗ, ವಯಸ್ಸು ಅಂತಸ್ತು ಸರಿ ಹೊಂದಬೇಕು, ಚೆನ್ನಾಗಿ ಓದಿರ್ಬೇಕು, ಅನುನ ಕೊನೆಯವರೆಗೂ ಚೆನ್ನಾಗಿ ನೋಡ್ಕೋಬೇಕು. ನೀಲ್ ಯಾಕಾಗ್ಬಾರ್ದು? ಹೇ, ನಾನೇ ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು ಸರಿ ಇಲ್ಲ. ಮೊದಲು ಇದ್ರ ಬಗ್ಗೆ ಮಾತಾಡಬೇಕು. ಒಳ್ಳೆ ವಿಷಯಕ್ಕೆ ತಡ ಯಾಕೆ? ಸರಿ, ಮಾತಾಡೇ ಬಿಡೋಣ. ಅವತ್ತು ನಾನು ಮಾಡಿರೋ ಪ್ರೆಸೆಂಟೇಷನ್ ಇಷ್ಟ ಆಗಿ ಕೊಟ್ಟಿರೋ ಪೆನ್ ಇದು. ಆರ್ಯ ಸರ್ ಕೊಟ್ಟಿರೋ ಪೆನ್. ಮೀರಾಜಿ, ಜೇಂಡೆ, ಸತ್ಯ ಹೇಳಿ ಜೇಂಡೆ, ಅದೆಲ್ಲ ನಿಜಾನಾ? ಜೇಂಡೆ ಪ್ಲೀಸ್ ಹೇಳಿ, ಅದೆಲ್ಲ ನಿಜಾನಾ? ಜೇಂಡೆ, ನಾನು ನಿಮ್ಮ ಹತ್ರ ಬೇರೆ ಏನು ಕೇಳಲ್ಲ, ಏನು ಕೆದ್ಕಲ್ಲ. ಯಾಕೆ ನೀವು ಅಷ್ಟೊಂದು ಸೆಕ್ಯೂರಿಟಿ ಕೊಡ್ತಾ ಇದ್ದೀರಾ? ಅದರ ಹಿಂದಿನ ಟೆನ್ಷನ್ಸ್ ಏನು, ಆ ಸಿಚುವೇಶನ್ ಏನು, ಇದನ್ನೆಲ್ಲ ಯಾವುದೂ ನಾನು ಕೆದ್ಕಲ್ಲ ಜೇಂಡೆ. ಮತ್ತೆ ಈ ಒಂದು ವಿಚಾರದಲ್ಲಾದರೂ ನೀವು ನನಗೆ ನಿಜ ಏನು ಅಂತ ಹೇಳಲೇಬೇಕು. ಆ ಅನು ಸಿರಿಮನೆ ಅನ್ನೋ ಹುಡುಗಿನ ಮೀಟ್ ಮಾಡೋದಕ್ಕೋಸ್ಕರ ನಮ್ಮ ಸರ್ ಅಷ್ಟೆಲ್ಲ ಟೈಟ್ ಸೆಕ್ಯೂರಿಟಿನ ಮಿಸ್ ಮಾಡಿಕೊಂಡು ಅಲ್ಲಿಗೆ ಹೋಗಿದ್ರಾ? ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಮೀರಾಜಿ. ಆ ಗಿಡ, ಅದ್ರ ಬಗ್ಗೆನೂ ಅವಳೆ ಏನೇನೋ ಸರ್ ತಲೆಗೆ ತುಂಬಿರೋದಲ್ವಾ? ಅಪ್ರಿಯವಾಗಿರೋ ಸತ್ಯನ ಕೇಳಬಾರ್ದು ಅಂತಾರೆ. ವೆಲ್, ಥ್ಯಾಂಕ್ ಯು. ಥ್ಯಾಂಕ್ ಯು ಜೇಂಡೆ. ಅಟ್ಲೀಸ್ಟ್ ನಿಮ್ ಒಬ್ರಿಗಾದ್ರೂ ಅದು ಅಪ್ರಿಯವಾದದ್ದು ಅಂತ ಗೊತ್ತಾಯ್ತಲ್ಲ. ಜೇಂಡೆ, ಸರ್ ಆಡಿದ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ನನಗೆ ಗಿಡನೋ ಮರನೋ ಆಗಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. Anyways, I'll be in audio-visual room. See you there in some time.